ಎಲೆಕ್ಷನ್ ಹತ್ರ ಆಗ್ತಾ ಇದ್ದಂತೆ ಮನೆ ರಾಜಕೀಯ ಕೂಡ ಮಂಡ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಗೆದ್ದರೆ ಮಂಡ್ಯದಲ್ಲೇ ಇರ್ತೇನೆ ಅನ್ನುವಂತ ಸಂದೇಶವನ್ನ ನಿಖಿಲ್ ಕುಮಾರಸ್ವಾಮಿ ರವಾನಿಸಲು ಯತ್ನ ಮಾಡ್ತಾ ಇದ್ದಾರೆ. ನಿಖಿಲ್ ಮನವಿಯಂತೆ ಮಂಡ್ಯದಲ್ಲಿ ವಾಸ್ತು ಪ್ರಕಾರ ಮನೆ, ತೋಟದ ಹುಡುಕಾಟದಲ್ಲಿ ಜೆಡಿಎಸ್ ಮುಖಂಡರು ತೊಡಗಿದ್ದಾರೆ. ಈಗಾಗಲೇ ಮಂಡ್ಯದ ಮಂಜುನಾಥ್ ನಗರದಲ್ಲಿ ಸ್ವಂತ ಮನೆ ಕಟ್ಟುವ ಮಾತನಾಡಿರುವ ಸುಮಲತಾ ಅಂಬರೀಶ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಾನು ಗೆದ್ದರೆ ಮಂಡ್ಯದಲ್ಲೇ ಮನೆ ಮಾಡ್ತೀನಿ ಅಂತ ಹೇಳಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರಂತೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಈಗಾಗಲೇ ಸುಮಲತಾ ಸಾಕಷ್ಟು ಬಾರಿ ಹೇಳಿದ್ದಾರೆ ಮಂಡ್ಯ ಜನರಿಗೋಸ್ಕರ, ಮಂಡ್ಯ ಜನರ ಪ್ರೀತಿಗೋಸ್ಕರ ನಾನು ಅಲ್ಲೇ ಮನೆ ಮಾಡ್ತೀನಿ ಅಂತ ಹೇಳಿ. ಸೊ ಅವರಿಗೆ ಟಕ್ಕರ್ ಕೊಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಈ ನಿರ್ಧಾರನ ಚುನಾವಣೆ ಸಮೀಪವಾಗ್ತಿದ್ದಂತೆ ಈಗ ಎಲ್ಲರೂ ಕೂಡ ಮಂಡ್ಯದಲ್ಲಿ ಮನೆ ಮಾಡೋ ಮಾತನಾಡ್ತಾ ಇದ್ದಾರೆ. ನಿಖಿಲ್ ಅವರ ಮಾತನ್ನ ಕೇಳಿದ್ರೆ ಈ ಹಿಂದೆ ಅವರು ಮನೆ ಮಾಡ್ತೀನಿ ಅನ್ನೋ ಮಾತಾಡಿರ್ಲಿಲ್ಲ. ಆದ್ರೆ ಈಗ ಬರೀ ಮನೆಯನ್ನಲ್ಲ, ಸುಮಾರು 5 ರಿಂದ 10 ಎಕರೆ ಜಮೀನು, ಕೃಷಿ ಜಮೀನನ್ನ ಮಂಡ್ಯದಲ್ಲಿ ಕೊಂಡುಕೊಂಡು ಅಲ್ಲಿ ಒಂದು ಸ್ವಂತ ಮನೆಯನ್ನ ಕಟ್ತೀನಿ ಅನ್ನೋ ಒಂದು ಮಾತು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಮಂಡ್ಯ ನಗರದಲ್ಲೂ ಕೂಡ ಮನೆಯನ್ನ ಕಟ್ತೀನಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದೆಲ್ಲವನ್ನ ನೋಡಿದ್ರೆ ಚುನಾವಣೆ ಹೊತ್ತಿನಲ್ಲಿ ಸುಮಲತಾ ಅವರಿಗೆ ಟಕ್ಕರ್ ಕೊಡೋದಕ್ಕೆ ನಿಖಿಲ್ ಅವರು ಮನೆ ಮಾಡ್ತಿದ್ದಾರೆ, ಜಮೀನ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇದರ ನಡುವೆ ರಾಜಕೀಯ ಚುನಾವಣೆ ಹತ್ರ ಆಗ್ತಿದ್ದಂಗೆ ಮಂಡ್ಯದಲ್ಲಿ ಮನೆ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಓಕೆ, ಇದು ಕೇವಲ ರಾಜಕೀಯಕ್ಕೋಸ್ಕರ ಅಷ್ಟೇ, ಈ ಚುನಾವಣೆ ಮುಗಿದ್ಮೇಲೆ ಎಲ್ಲ ಫಿನಿಶ್ ಆಗುತ್ತೆ ಅಂತ ಈಗ ಅವರು ಮಾತನಾಡ್ತಾ ಇರೋ ಪ್ರಕಾರ ನಾವು ಇದು ಚುನಾವಣೆಗೆ ಸೀಮಿತವಾಗಿ ಮಾಡ್ತಾ ಇಲ್ಲ, ನಾವು ಇಲ್ಲಿ ಜಮೀನ್ ತಗೊಂಡು ಸ್ವಂತ ಮನೆ ಕಟ್ಟಿ ಇಲ್ಲೇ ಇರ್ತೀನಿ ಅಂತಕ್ಕಂಥ ಒಂದು ಭರವಸೆ ಪ್ರಾಮಿಸ್ ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಹಿಂದಿನ ಕೆಲವೊಂದು ಉದಾಹರಣೆಗಳನ್ನ ಬೇರೆ ಬೇರೆ ರಾಜಕಾರಣಿಗಳನ್ನ ತೆಗೆದುಕೊಂಡಾಗ ಅವರು ಚುನಾವಣೆ ಸಮಯದಲ್ಲಿ ಬಂದು ಆ ನಂತರ ತಮ್ಮ ಮನೆಯನ್ನ ಖಾಲಿ ಮಾಡಿದ್ದಾರೆ. ಅದಕ್ಕೆ ಅಂಬರೀಶ್ ಅವರು ಉದಾಹರಣೆ, ಮತ್ತೊಂದ್ ಕಡೆ ರಮ್ಯಾ ಅವರು ಉದಾಹರಣೆ. ಅದೇ ಉದಾಹರಣೆ ಇಲ್ಲಿ ಮುಂದುವರಿಯುತ್ತಾ ಇದು ಚುನಾವಣೆಗಾಗಿ ಅಷ್ಟೇ ಮನೆ ಮಾಡ್ತಿದ್ದಾರಾ ಅಥವಾ ನಿಜವಾಗ್ಲೂ ಇವರು ಸ್ವಂತ ಮನೆ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಈ ಹಿಂದೆ ಕೂಡ ಮಂಡ್ಯದ ಜನಪ್ರತಿನಿಧಿಗಳು ಮಂಡ್ಯ ಜನರಿಗೋಸ್ಕರ ನಾನು ಅಲ್ಲೇ ಮನೆ ಮಾಡ್ಕೊಂಡಿರ್ತೀನಿ ಅಂತಾನೂ ಕೂಡ ಹೇಳಿದ್ರು. ಸ್ವಲ್ಪ ದಿನ ಇದ್ರು, ಆಮೇಲೆ ಯಾವಾಗ ಸೋತ್ರು ಅಲ್ಲಿಂದ ಎಸ್ಕೇಪ್ ಕೂಡ ಆದ್ರು. ಈವರೆಗೂ ಕೂಡ ಮಂಡ್ಯ ಹೇಗಿದೆ ಅನ್ನೋದನ್ನ ಬಂದು ನೋಡಿಲ್ಲ. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಲ್ಲಿ ಮನೆ ಮಾಡ್ತೀನಿ, ತೋಟ ಮಾಡ್ತೀನಿ, ಇಲ್ಲೇ ಇರ್ತೀನಿ ಅನ್ನುವ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ.